ಹಾಯ್ ರೈತ ಮಿತ್ರರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ. ನಮ್ಮ ಗಿರ್ ಹಾಕೈತಿ. ಮೊನ್ನೆ ಒಂದು 2 ವರ್ಷ ಆಯ್ತು, ಒಂದು 2 ತಿಂಗಳಿಂದ ಅದ. ಹಂಗೆ ನೋಡ್ರಿ, ಇವತ್ತು ಅಮಾವಾಸ್ಯೆ ಅಂತೇಳಿ ಹೊರಗೆ ತಂದೀನಿ ಊರಿಗೆ ಮೈ ತೊಳಿಲಿಕ್ಕೆ. ಮಸ್ತ್ ಐತಿ. ಹಾಲಿಗೆ ಅಗದಿ ಒಂದು 3-4 ಲೀಟ್ರ್ ಹಾಲು ಹಿಡ್ತದ. ಹಾಲು ಉಳ್ಳಾಕ ಮಕ್ಕಳಿಗೆ ಭಾಳ ಚಲೋ. ಎಮ್ಮೆ ಮಾರಿ ಹಾಕ್ಲತ್ತೀನಿ. ಮೊದಲಿತ್ತು ಆಕಳುಗಳೆಲ್ಲ ಜವಾರಿ ಒಂದಿತ್ತು, ಒಂದು ಮೌಳಿ ಇದು ಅದಾವರು ಕೆಚ್ಚಪ್ ಒಂದಿತ್ತು. ಅವೆಲ್ಲ ಉಳ್ಳಾಕ ಟೇಸ್ಟ್ ಹಾಲು. ಜವಾರಿ ಕಮ್ಮಿ ಹಿಡ್ತಾವ, ಎಚ್ಚಪ್ಪ ಉಳ್ಳಾಕ ಮದ ಹತ್ತವ. ಒಬ್ರು ಅಂದರು ಒಂದೊಂದು ತೊಗೊಂಬಂದೆ. ಒಂದು 2 ಚೂಲ ಆಯಿತು. ಭಾರಿ ಟೇಸ್ಟ್ ಉಳ್ಳಾಕ ಹಾಲು. ಅಗದಿ ಬೆಣ್ಣಿಗೆ ಒಂದು 3-4 ಲೀಟ್ರ್ ಹಾಲು ಹಿಡ್ತದ. ಅಗದಿ ಬೆಣ್ಣೆ ಅದು ಒಂದು ಅರ್ಧ ಕಿಲೋ ಅದು ಬೆಣ್ಣೆ ಬಿಡ್ತದ. ಆಯಿತು ಮಕ್ಕಳಿಗೆ ಅಗದಿ ಉಳ್ಳಾಕ ಹಾಲು ಕಪ್ಪ ಏನಾಗಲ್ಲ. ಅವು ಎಮ್ಮೆ ಹಾಲಿಗೆ ಕಪ್ಪ ಆಗ್ತದ. ಹೀಗಾಗಿ 2 ಸಾವಿರ ಹಾಕಿಟ್ಟಿದ್ದೀವಿ. 3ನೇ ತಂದಿನಿ. ಭಾಳ ಬೆಸ್ಟ್ ಅನ್ಸದ. ಅದಕ್ಕೆ ಮೈಲಿಕ್ಕೆ ಹೆಂಗೆ ನೋಡ್ರಿ ಸಂಪಾಯ್ತದ ಅಗ್ದಿ ಒಳ್ಳೆ. ಇನ್ನೊಂದು ಮೈಲಿಗೆ ಭಾಳ ಕಾಪಿ ಯಾವ್ದು ಬೇಕಾದ ಗುಡ್ಗಡದ ಮೈದಿದ್ದಿರ್ತಾವೆ ಏನೋ. ನಮ್ಮಲ್ಲಿ ಬಂದು ಇದು ಅಂಗಡಿ ಬೆಳ್ಳಿ ಬೇಕಾದ ಸುಮ್ಮ ಹರ್ಕೊಂಡು ತಿಂತಾರೆ ನೋಡಿ ಹಾಕಿರ್ತಾವೆ. ಭಾಳ ಜನ ಬೈಲಿ ಕಾಪಿ ಭಾಳ ಅಗ್ದಿ ಸಂಪಾಯ್ತ. ಏನು ಬೆಳೆಯೋಲ್ಲ ಏನಿಲ್ಲ. ಇನ್ನೊಂದು ಮನೆ ಮುಂದೆ ಆಕಳನ್ನು ಇರ್ಬೇಕು. ಗೀರು ಅಂದಲೇ ಇದ್ರಾಗ 2-3 ಥರ ಗೀರು ಇರ್ತಾವೆ. ಕಿವಿ ಊದಿರ್ಬೇಕು. ಕಿವಿ ಊದಿದ್ದು ಅಂದ್ರೆ ಗೀರು ಹಾಕೋದು. ಅವು ಮಾಂಡ ಬೇರೆ ಇರ್ತಾವೆ, ಮಾಂಡನಂತವು ಅವಲ್ಲ. ಇವು ಅಗದಿ ಇವತ್ತೆಲ್ಲ ಕಾಪಿ. ಇನ್ನೊಂದು ಈ ಗೋಮಾಂತ್ರದ ಭಾಳ ಕೆಲಸ. ನಮ್ಮ ಲಿಂಬೆ ಗಿಡ ದಾಳಂಬ್ರಿಗೆ ಹಾಕಿ ಹೊಡಿತೀನಿ. ಒಂದು 2 ಲೀಟ್ರ್ ಅದರಿಂದ ಭಾಳ ಭಾರಿ ಗೋಮಾಂತ್ರ. ಇದೆಲ್ಲ ಮೈ ಮೇಲೆ ತೇಳ್ಬೇಕು. ಈಗ 2 ದೂರಿಂದ